ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮರಿಗೌಡ್ರೆ ಹೇಳಿದ್ರು ಮನೆ ತವನೇ ಬರ್ತಿದ್ವಿ, ಇಲ್ಲ ಕರೆದ್ರಿ? ಏನಿಲ್ಲ ಕಣ್ರಲ್ಲ, ನಾನು ಭಾವನವ್ವ ಮತ್ತೆ ಸಿದ್ದು ಎಲ್ಲೋ ಅರ್ಜೆಂಟ್ ಕೆಲಸದ ಮೇಲೆ ಹೋಯ್ತಾ ಇದ್ದೋ. ಮನೆ ಕರೆಸಿ ಮಾತಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಕರಿ ಅಂತ ಅಂದೆ. ಏನು ವಿಷಯ ಗೌಡ್ರೆ? ಸಿದ್ದು ಹೇಳ. ಅದು ಏನಿಲ್ಲ ಕಣ್ರಲ್ಲ, ನಾನು ಮೇಡಮ್ ಅವರು ಇಬ್ರು ಸೇರಿ ಒಂದು ಬಿಸ್ನೆಸ್ ಶುರು ಮಾಡೋಣ ಅನ್ಕೊಂಡಿದ್ಮೋ. ಬಿಕ್ನೀಸಾ? ಬಿಕ್ನೀಸ್ ಅಲ್ಲ ಕಣ್ಲಾ, ಬಿಸ್ನೆಸ್. ಬಿಸ್ನೆಸ್ ಹಂಗಂದ್ರೇನ್ಲಾ? ಅದೇ ಕಣ್ಲಾ, ಕಾಂಟ್ರಾಕ್ಟ್, ರಿಯಲ್ ಎಸ್ಟೇಟ್ ಇಲ್ಲ ಕ್ವಾರಿ ಬಿಸ್ನೆಸ್ ಇರ್ತದಲ್ಲ ಆ ತರ. ಓ ಹಂಗೆ, ಹಂಗೆ ಮಾಡುವ. ಲೇ ಅದೆಲ್ಲ ಏನೂ ಇಲ್ಲ ಕಣ್ರಲ್ಲ, ನಮ್ಮ ಪರಿಸ್ಥಿತಿಗೆ ತಕ್ಕನಂಗೆ ಸಣ್ಣದಾಗ ಏನೋ ಒಂದು ಶುರು ಮಾಡೋಣ ಅನ್ಕೊಂಡಿದ್ಮೋ. ಚಿಕ್ಕದಾಗೇನು ಅದೇನು ಹೇಳಿ ಗೌಡ್ರೆ, ನಾವಿಬ್ರು ಸೇರ್ಕೊಂಡ್ ಜೊತೆ ಮಾಡುವ. ಅದು ಈ ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು, ಬಿಸಿಬೇಳೆಬಾತ್ ಪೌಡ್ರು ಇಂಥದನ್ನೆಲ್ಲ ಮಾಡಿ ಮಾರೋಣ ಅಂತ ಅನ್ಕೊಂಡಿದೀವಿ. ಒಳ್ಳೆ ಐಡಿಯಾ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಆ ಭಗವಂತ ಜೊತೆಲಿ ಇರ್ತಾನಂತೆ. ಏನೇನೋ ಕೆಲಸ ಮಾಡಿ ಕೋಟಿ ದುಡ್ದವ್ರೆ, ಅಂತದ್ರಲ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಬೇಕೆ? ಮಾಡುವ ಬಿಡಿ. ಹೂ ಕಣ್ರಲ್ಲ, ಸದ್ಯಕ್ಕೆ ನಮ್ಮ ಕೈಲಿ ಎಷ್ಟು ಬಂಡವಾಳ ಆಯ್ತದೋ ಅಷ್ಟಲ್ಲೇ ಶುರು ಮಾಡಬೇಕು. ಅದಕ್ಕೆ ನೀವಿಬ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಿಮಗೂ ಒಂದು ಕೆಲಸ ಅಂತ ಆಯ್ತದೆ, ನಮ್ಮ ಹುಡುಗರು ನಮ್ಮ ಜೊತೆಲೆ ಬೆಳ್ದಂಗೆ ಆಯ್ತದೆ ಅಲ್ವೇನಣ್ಣ? ಹೂಕಲ್ಲ. ನೋಡ್ರಲ್ಲ, ನನ್ನ ತಮ್ಮ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಆಸೆ ಪಟ್ಟವನೇ. ನೀವು ಹಗಲೂರಾದ್ರೆ ಅವ್ನ ಜೊತೆಗೆ ಇದ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡ್ಬೇಕಲ್ಲ. ನೋಡೋ, ವ್ಯವಹಾರ ಅಂದಮೇಲೆ ವಶಿ ಶಿಸ್ತಿರ್ಬೇಕು. ಅದು ಬಿಟ್ಬಿಟ್ಟು ನೀವು ಹಳೆ ಚಾಲಿ ಶುರು ಹಚ್ಕೊಂಡ್ರೆ ಬೆಂಡೆ ತಾಕ್ಬಿಡ್ತೀನಿ. ಇದೇನ್ ಗೌಡ್ರೆ ಹಿಂಗ್ ಕೇಳ್ಬಿಟ್ರಿ? ರಾಮ ಅಲ್ಲಿ ಇರ್ತಾನೋ, ಹನುಮಂತ ಅಲ್ಲಿ ಇರ್ತಾನೆ, ನಮ್ ಸಿದ್ದೇಗೌಡ್ರ ಅಲ್ಲಿ ಇರ್ತಾರೋ, ನಾವು ಅಲ್ಲಿ ಇರ್ತೀವಿ. ಎಲ್ಲ ಹೂಕಲ್ಲ. ಸಂತೋಷ್ ಅವರೇ, ಅಯ್ಯಯ್ಯೋ, ಇವನಿಗೆ ನಾನೇ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂತ ಗೊತ್ತಾಗೋಯ್ತಾ? ಅದಕ್ಕೆ ನಾನು ಹುಡ್ಕೊಂಡು ಬರ್ತಿದ್ದಾನ. ಇನ್ನು ಕೈಗೆ ಸಿಕ್ಬಿದ್ರೆ ನಮ್ಮ ಅತ್ತೆಗಾದ ಗತಿನೇ ನನಗೂ ಆಗೋದು. ಈಗ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನಮಸ್ತೆ ಸಂತೋಷ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊತಾ ಇದ್ದೀರಿ? ಯಾಕೆ ಇಷ್ಟೊಂದು ಗೌರ್ತಾ ಇದ್ದೀರಿ? ಇಲ್ಲ, ಅದು ಅಲ್ಲೋಕೆ ಹಾಂ, ತುಂಬ ಬಿಸಿಲಲ್ವಾ, ಅದಕ್ಕೆ ಸಿಕ್ಕಿ ಆಗ್ತಾ ಇದೆ ಅಷ್ಟೇ. ಇಲ್ಲ, ಆಗಲೇ ತಡವರಿಸ್ತಾ ಇದ್ರಿ. ನೀರು ತಂದು ಕೊಡ್ಲಾ? ಬೇಡ ಬೇಡ ಬೇಡ, ಏನಿದೆ, ಬೇಡ, ಏನು ತೊಂದರೆ ಇಲ್ಲ. ನೀವೇನಿಲ್ಲೇ? ಯಾವುದೋ ಕೆಲಸದ ಮೇಲೆ ಬಂದಿದ್ದೆ, ಕೆಲಸ ಮುಗಿತು ವಾಪಸ್ ಹೋಗ್ತಿದ್ದೆ. ನಿಮ್ಮನ್ನು ನೋಡೋದಲ್ಲ, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನು ಇಲ್ಲಿ ಒಬ್ಬರೇ ಇದ್ದೀರಿ? ವೀಣಾ ಅವರಲ್ಲಿ ಕಾಣ್ತಿಲ್ವಲ್ಲ? ವೀಣಾ ಮನೇಲಿದ್ದಾಳೆ. ರೇಷನ್ ತೊಗೊಂಡೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಆಯ್ತು, ಹಾಗಾದ್ರೆ ನಿಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ ಅಂತ ಆಯ್ತು. ಹೌದು, ಇಲ್ಲಿ 3ನೇ ಕ್ರಾಸ್ ಆಚೆಗಿದೆ. ಹಾಗೆ ಅತ್ತೆ ಮಾವ ಹೇಗಿದ್ದಾರೆ? ಅವ್ರಿಗೆ ಏನಾಗಿದೆ? ಚೆನ್ನಾಗಿದ್ದಾರಲ್ಲ. ಅವರೆಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಗೊತ್ತು ಸಂತೋಷ ಅವರೇ. ಅವರು ಶೆಡ್ನಲ್ಲಿ ಇದ್ದಿದ್ದನ್ನು ನೋಡಿ ನಾನೇ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದೆ. ಬೇಡ ಅಂತ ಸ್ವಾಭಿಮಾನಿಗಳನ್ನ ನೋಡಿ ಒಪ್ಕೊಳ್ಳಿ. ಹಾಗೆ ನನಗೆ ನಿಮ್ಮ ವಿಷಯನೂ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೀವು ಮನೆ ಕಟ್ಟಿಸಿದ ವಿಷಯ. ಬೇಜಾರಾಗಿ ನಿಮ್ಗೂ ಅವ್ರಿಗೂ ಜಗಳ ಆಯ್ತು, ಮನಸ್ತಾಪ ಆಗಿ ಮನೆ ಮುರಿತು. ಸಂತೋಷ, ನೀವು ಅವ್ರ ವಿಷಯದಲ್ಲಿ ಹಾಗೆ ನಡ್ಕೋಬಾರ್ದು. ಏನು ಮಾಡೋದು, ಆ ಟೈಮ್ ಆಗಿತ್ತು. ಈಗ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಈಗೆಲ್ಲ ಚೆನ್ನಾಗಿದೆ.
ಇವನಿಗೆ ನನ್ನ ಮೇಲೆ ಏನಾದರೂ ಡೌಟ್ ಬಂದಿದ್ಯಾ? ಅದಕ್ಕೆ ಕತೆ ಹೊಡ್ಕೊಂಡು ಇಲ್ಲೇ ಇದ್ದಾನ. ಇವನನ್ನು ಹೇಗಪ್ಪ ಕಳಿಸೋದು? ನಿಮ್ಮ ಮಗ ಹೇಗಿದ್ದಾನೆ ಸಂತೋಷ್ ಅವರೇ? ಮಗ ಚೆನ್ನಾಗಿದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ. ನನಗೆ ಲೇಟ್ ಆಯಿತು, ರೇಷನ್ ತಗೋ ಕೊಡ್ತೀನಿ. ಬರ್ತೀನಿ. ಸಂತೋಷ್ ಅವರೇ, ಸೂಪರ್ ಮಾರ್ಕೆಟ್ ಇರೋದು ಆ ಕಡೆ. ಓ ಮತ್ತೆ ಬಿಡ ಈ ಕಡೆ. ನಿಮ್ಮ ಮಗನ್ ನೋಡಿ ತುಂಬಾ ದಿನ ಆಯ್ತು, ಹಾಗೆ ಅವನಿಗೆ ಏನಾದ್ರು ಕೊಡಿಸ್ದಂಗಾಗುತ್ತೆ. ಬನ್ನಿ. ಬೇಡ, ನಾನು ಕೊಡಿಸ್ತೀನಿ, ನೀವು ಹೊರಡಿ. ನೀವು ಏದು ಉಸಿರು ಬಿಡ್ತಾ ಇರೋದು ನೋಡಿದ್ರೆ ನಿಮಗೆ ಒಂದು ಜ್ಯೂಸ್ ಕೊಡಿಸ್ಬೇಕಾಗುತ್ತೆ ಅನ್ಸುತ್ತೆ. ಬನ್ನಿ ಬನ್ನಿ ಸಂತೋಷ್ ಅವರೇ. ಹಾಂ, ಎಲ್ಲದ ಏನು? ಬೆಂಕಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಎರಡು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನು? ಮೊದಲನೇದು ಸಂತೋಷ್ ಭಾವ. ಹೌದು ಹೌದು, ಸಾಲ ಮಾಡ್ಕೊಂಡಿದ್ದಾರೆ ಅಂತ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ಹಾ, ದುಡ್ಡೆಲ್ಲಿಂದ ಬಂತು? ಹೌದಲ್ವಾ ವೆಂಕಿ? ನೀನ್ ಹೇಳ್ತಾ ಇರೋದು ಸರಿನೇ. ಅಷ್ಟು ದೊಡ್ಡ ಸಾಲನ ಸಂತೋಷ್ ಭಾವ ಇಷ್ಟ ಬೇಗ ಹೆಂಗ್ ತೀರ್ಸಿದ್ರು? ದುಡ್ಡೆಲ್ಲಿಂದ ಬಂತು? ಆದ್ರೂ ನಾನು ನೀನು ಹೋಗಿ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ಹೆಂಗೋ ವೀಣಕ್ಕ, ಸಂತೋಷ್ ಭಾವ ಇಬ್ರು ಖುಷಿಯಾಗಿದ್ದಾರಲ್ಲ, ಅಷ್ಟೇ ಸಾಕು. ಹಾಳಾದವನು ಇವತ್ತೇ ನನಗೆ ಸಿಗ್ಬೇಕಾ? ಹರಿಶ್ಚಂದ್ರನ ಹಿಂದೆ ನಕ್ಷತ್ರಿಕ ಬಿದ್ದಾಗಿ ನನ್ನಿಂದ ಬಿದ್ದಿದ್ದಾನೆ. ಹೇಗಿದ್ರು ಅವ್ನು ನನ್ನ ಕಡೆ ನೋಡ್ತಿಲ್ಲ, ಹೀಗೆ ಎಸ್ಕೇಪ್ ಆಗಿಬಿಡ್ಲ? ಬೇಡ ಬೇಡ, ಹಾಗೆ ಮಾಡಿದ್ರೆ ಅವನಿಗೆ ನನ್ನ ಮೇಲೆ ಡೌಟ್ ಬಂದರೂ ಬರ್ಬೋದು. ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಇಲ್ಲಿಂದ ಕಳ್ಸ್ಕೋಬೇಕು. ಸಂತೋಷ್ ಅವರೇ, ಅರೆ ಯಾಕೆ ಮತ್ತೆ ಗಾಬರಿ ಆದ್ರಿ? ಏನಾಯ್ತು? ಇಲ್ಲ, ನಾನು ಇದೇನೋ ನೋಡ್ತಿದ್ದೆ, ನೀವು ಸಡನ್ ಆಗಿ ಬಂದ್ರಲ್ಲ, ಗಾಬರಿ ಆಗ್ಬಿಟ್ಟೆ ಅಷ್ಟೇ. ಲಕ್ಷ್ಮೀ